ಅಕ್ಟೋಬರ್ 1ನೇ ತಾರೀಕು ಮುನಿರತ್ನಂ ನಾಯ್ಡು ವಿರುದ್ಧ ಇಡೀ ರಾಜ್ಯದ ದಲಿತ ಸಮುದಾಯವನ್ನ ತುಂಬಾ ಕೆಟ್ಟ ಪದಗಳಿಂದ ಅವಾಚ್ಯ ನಿಂದನೆ ಮಾಡಿ, ಜಾತಿ ನಿಂದನೆ ಮಾಡಿ, ಒಕ್ಕಲಿಗ ಮತ್ತು ದಲಿತ ಸಮುದಾಯವನ್ನ ಅವಹೇಳನಕಾರಿಯಾಗಿ ಮಾತಾಡತಕ್ಕಂಥ ಈ ಮುನಿರತ್ನಂ ನಾಯ್ಡು ಅವರ ಏನು ಪ್ರತಿಭಟನೆ ಇದೆ, ಈ ಪ್ರತಿಭಟನೆಗೆ ರಾಜ್ಯದ ಉದ್ದಗಲಕ್ಕೂ ಇಡೀ ದಲಿತ ಸಮೂಹ ಬೆಂಗಳೂರು ರಾಜಧಾನಿಗೆ ಬರೋ ಮೂಲಕ ಶಕ್ತಿಯನ್ನ ಪ್ರದರ್ಶನ ಮಾಡಿ, ಜಾತಿ ಮನಸ್ಥಿತಿ ಇರ್ತಕ್ಕಂಥ, ಈ ಮನುವಾದದ ಮನಸ್ಥಿತಿ ಇರ್ತಕ್ಕಂಥ, ಈ ಕೊಳುಕು ಮನಸ್ಥಿತಿ ಇರ್ತಕ್ಕಂಥ ಈ ಎಲ್ಲ ಮನಸ್ಸಿಗರಿಗೆ ಒಂದು ಎಚ್ಚರಿಕೆ ಕೊಡ್ತಕ್ಕಂಥ ಸಂದೇಶ ಈ ಒಂದು ರ್ಯಾಲಿ ಆಗ್ತಾ ಇದೆ. ಈ ರ್ಯಾಲಿಯಲ್ಲಿ ಒಕ್ಕಲಿಗ ಸಮುದಾಯವರು ಕೂಡ ಭಾಗವಹಿಸ್ತಾ ಇದ್ದಾರೆ ಮತ್ತು ಈ ರ್ಯಾಲಿಯನ್ನ ಒಂದು ಜಾಗೃತಿ ರ್ಯಾಲಿಯಾಗಿ ಮೂಡಿಸೋದ್ರ ಮೂಲಕ ಏನು ವಿಶ್ವಪಥ ಮನುಜಪಥ ಸಾರತಕ್ಕಂಥ ಕುವೆಂಪು ನಾಡು ಇದು, ಇವ ನಮ್ಮವ ಅಂತ ಹೇಳಿದಂಥ ಬಸವಣ್ಣವರ ನಾಡು ಇದು. ಇಂಥ ನಾಡಿನೊಳಗೆ ಇಂಥ ಕುಷ್ಠರೋಗ ಮನಸ್ಥಿತಿ ಇರ್ತಕ್ಕಂಥ ಮುನಿರತ್ನಂ ನಾಯ್ಡು ಅಂತ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಒಂದು ಸಂದೇಶದ ರ್ಯಾಲಿ. ಎಲ್ಲರೂ ಭಾಗವಹಿಸೋದ್ರ ಮೂಲಕ ಇಡೀ ನಾಗರಿಕ ಸಮಾಜ ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲರೂ ಮನುಷ್ಯರು ಅಂತೇಳಿ ಸಂದೇಶ ಕೂಡ ಈ ರ್ಯಾಲಿ ಮೂಲಕ ನಾವೆಲ್ಲ ನೀಡಬೇಕಾಗಿದೆ. ಆ ಹಿನ್ನೆಲೆ ಒಳಗಡೆ ರಾಜ್ಯದ ಉದ್ದಗಲಕ್ಕೂ ನಮ್ಮ ಸಮುದಾಯದ ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಸಂಘಟನೆಗಳ ಮುಖಂಡರು ಕೂಡ ಇರ್ತಾರೆ, ನಮ್ಮ ಸ್ವಾಮೀಜಿಗಳು ಕೂಡ ಇರ್ತಾರೆ, ಒಕ್ಕಲಿಗರ ಸ್ವಾಮೀಜಿಗಳು ಕೂಡ ಇರ್ತಾರೆ. ಸಂವಿಧಾನವನ್ನು ಪ್ರೀತಿ ಮಾಡ್ತಕ್ಕಂಥವ್ರು, ಸಂವಿಧಾನವನ್ನು ಆರಾಧನೆ ಮಾಡ್ತಕ್ಕಂಥವ್ರು, ಸಂವಿಧಾನವನ್ನು ರಕ್ಷಣೆ ಮಾಡ್ಬೇಕಂತವರು, ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥವ್ರು, ನಮ್ಮ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಏನು ರ್ಯಾಲಿ ಹಮ್ಮಿಕೊಂಡಿದೆ, ಈ ರ್ಯಾಲಿಗೆ ಎಲ್ಲ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬರೋದ್ರ ಮೂಲಕ ಮತ್ತೊಂದು ಸಾರಿ ಎಲ್ರಿಗೂ ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ಹಂತದ ಪದಾಧಿಕಾರಿಗಳು, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಭಾಗವಹಿಸೋದ್ರ ಮೂಲಕ ಈ ಒಂದು ರ್ಯಾಲಿಯನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನಾನು ಈ ಮೂಲಕ ಎಲ್ಲರೂ ಕೂಡ ಕರೆ ನೀಡ್ತಾ ಇದ್ದೀನಿ.